ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ವಿದ್ಯಾರ್ಥಿಗಳು ಮ್ಯಾಥ್ಸ್ ಪೇಪರ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಿದ್ರಿ. ಮತ್ತೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮ್ಯಾಥ್ಸ್ಗೆ ಸಪ್ರೇಟ್ ಆಗಿ ಚಾಪ್ಟರ್ನ ಒಂದು ವೇಟೇಜು ಮತ್ತೆ ಕ್ವಶನ್ ಪೇಪರ್ನ ಒಂದು ಪ್ಯಾಟ್ರನ್ ಕೂಡ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಮೆಂಬರ್ ಓನ್ಲಿ, 59 ರೂಪಾಯಿ ಕೊಟ್ಟು ಜಾಯ್ನ್ ಆಗಿದ್ದೀರಾ. ಮೆಂಬರ್ ಓನ್ಲಿ ಇರೋರಿಗೆ ಮಾತ್ರ ನಾವು ಇವಾಗ ಪಾಸಿಂಗ್ ಪ್ಯಾಕೇಜ್ನ ಫ್ರೀಯಾಗಿ ಪ್ರೊವೈಡ್ ಮಾಡ್ತಿದ್ದೀವಿ. ಇಲ್ಲಿ ನಂಬರ್ ಮೆನ್ಷನ್ ಮಾಡಿರ್ತೀನಿ ನೋಡಿ, ಯಾರೆಲ್ಲ ನೋಡ್ತಿದ್ದೀರೋ ಬಂದು ನೀವೇನು ಜಾಯ್ನ್ ಆಗಿರ್ತೀರ ನೋಡಿ, ಅದರ ಒಂದು ಸ್ಕ್ರೀನ್ ಶಾಟ್ ನ ತಗೊಂಡ್ಬಂದು ನನಗೆ ವಾಟ್ಸ್ಆಪ್ ಮಾಡಿದ್ರೆ ಸಾಕು. ಈ ಒಂದು ನಂಬರ್ಗೆ ಪಾಸಿಂಗ್ ಪ್ಯಾಕೇಜ್ ನಾನು ನಿಮಗೆ ಫ್ರೀಯಾಗಿ ಪ್ರೊವೈಡ್ ಮಾಡ್ತಿದ್ದೀನಿ ಅಂತಾನೆ ಹೇಳ್ಬೋದು. ಏನಕ್ಕಪ್ಪ ಅಂದ್ರೆ ಜಸ್ಟ್ 10 ರೂಪಾಯಿ ಮಾತ್ರ ತಗೊಂತಿದ್ದೀನಿ ಕಂಪ್ಲೀಟ್ 6 ಸಬ್ಜೆಕ್ಟಿಗೆ. ಪಾಸಿಂಗ್ ಪ್ಯಾಕೇಜ್ 50 ರೂಪಾಯಿ. ಆಕ್ಚುಲಿ ಆಗಿ ನಾನು ನಿಮಗೆ 9 ರೂಪಾಯಿ ಮಾತ್ರ, 10 ರೂಪಾಯಿನಲ್ಲಿ 9 ರೂಪಾಯಿ ಮಾತ್ರ ಈ ಒಂದು 9 ವಿಡಿಯೋಗೆ ತಗೊಂತಿರುವಂತದ್ದು. ಸೊ ಯಾರು ಕೊಡ್ತಿಲ್ಲ ಇದುವರೆಗೂ ಕನ್ನಡದಲ್ಲಿ, ಅಂತ ಒಂದು ಆಪರ್ಚುನಿಟಿ ನಾನು ನಿಮ್ಗೆ ಕೊಡ್ತಿದ್ದೀನಿ. ಮೊದಲನೇದಾಗಿ ನಾನು 2019 ನಲ್ಲಿ ಎಕ್ಸಾಮ್ ಬರ್ದಿದ್ದು SSLC. ನನಗೆ ಮ್ಯಾಥ್ಸಲ್ಲಿ ಎಷ್ಟು ಬಂದಿತ್ತು ಅಂದರೆ, ಕನ್ನಡದಲ್ಲಿ ನಾನು ಅವಾಗಲೇ ಹೇಳಿದೆ ಲಾಸ್ಟ್ ವಿಡಿಯೋದಲ್ಲಿ, ಮ್ಯಾಥ್ಸ್ನಲ್ಲಿ ನನಗೆ 78 ಬಂದಿತ್ತು ಅಂತಲೇ ಹೇಳ್ಬೋದು. 80ಗೆ ಆಲ್ಮೋಸ್ಟ್ ನಾನು ಡಿಸ್ಟಿಂಕ್ಷನ್ ಮಾರ್ಕ್ಸ್ಗಿಂತ ಜಾಸ್ತಿನೇ ತೆಗೆದಿದ್ದೀನಿ. ತುಂಬ ಒಳ್ಳೆ ಸ್ಕೋರ್ ಮಾಡಿದ್ದೆ ಮ್ಯಾಥ್ಸ್ನಲ್ಲಿ. ಸೊ ಇವೇನು ಇರಲಿಲ್ಲ ನಾವು ಬಂದಾಗ, ಥಿಯರಮ್ಸ್ ಅದು ಇದು ಎಲ್ಲ ಇತ್ತು. ಇವಾಗ ಒಂದು ಸ್ವಲ್ಪ ಪ್ಯಾಟ್ರನ್ನ ಚೇಂಜ್ ಮಾಡಿದ್ದಾರೆ, ಅದಕ್ಕೋಸ್ಕರ ನಿಮ್ಗೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಆರಾಮಾಗಿ ಕೇಳ್ಕೊಳ್ಳಿ. ನಾನು ಹೇಳೋದನ್ನ ಟಿಪ್ಸ್ನ ಯೂಸ್ ಮಾಡ್ಕೊಂಡು ಎಕ್ಸಾಮ್ನಲ್ಲಿ ಪಾಸ್ ಆಗಿದ್ದೀರಾ ಅಂದರೆ ಖಂಡಿತವಾಗ್ಲೂ ಕೂಡ ನನಗೆ ಖುಷಿ ಆಗುತ್ತೆ. ಓಕೆನಾ? ಸೊ ಮೊದಲನೇದಾಗಿ ಇಲ್ಲಿ ನಿಮಗೆ ಚಾಪ್ಟರ್ ವೈಸ್ ಎಕ್ಸ್ಪ್ಲೈನ್ ಮಾಡ್ತಿರುವಂಥದ್ದು, ಚಾಪ್ಟರ್ ವೈಸು ವೇಟೇಜ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಿರುವಂಥದ್ದು. ಮೊದಲನೇದಾಗಿ ಬೇಸಿಕ್ ಕಂಪ್ಯೂಟರ್, ನಂಬರ್, ಆಲ್ಜಿಬ್ರಾ, ಜಿಯೋಮೆಟ್ರಿ. ಸೊ ಇದರಿಂದ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂದರೆ 16 ಮಾರ್ಕ್ಸ್ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ನಿಮಗೆ ಹೇಳಿರ್ತಾರೆ 16 ಕ್ವಶನ್ಸ್ ಇರುತ್ತೆ, 16th ಮಾರ್ಕ್ಸ್ ಇರುತ್ತೆ ಅಂತಲೇ ಹೇಳ್ಬೋದು. 16 ಮಾರ್ಕ್ಸ್ ಇರುತ್ತೆ, 16 ಕ್ವಶನ್ಸ್ ಇರುತ್ತೆ ಅಂತಲೇ ಹೇಳ್ಬೋದು. ಇದು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಏನಕ್ಕಪ್ಪ ಅಂದರೆ ಆಲ್ಮೋಸ್ಟ್ 20 to 30% ಮಾರ್ಕ್ಸ್ನ ನೀವು ಇದರಲ್ಲಿ ತೆಗೆದು ಬಿಡ್ಬೋದು. ಸೊ ಹಾಗಾಗಿ ತುಂಬ ಈಸಿ ಇದೆ, ಕ್ಲೀನಾಗಿ ಓದ್ಕೊಳ್ಳಿ. ಪಾಸಿಂಗ್ ಪ್ಯಾಕೇಜ್ನಲ್ಲಿ ಇದನ್ನು ಕೂಡ ಮೆನ್ಷನ್ ಮಾಡಿದ್ದೀನಿ, ಫ್ರೀಯಾಗಿ ಸಿಗುತ್ತೆ ನಿಮಗೆ ಪಾಸಿಂಗ್ ಪ್ಯಾಕೇಜು. 59 ರೂಪಾಯಿ ಕೊಟ್ಟು ಮೆಂಬರ್ ಆಗಿದ್ದೀರಾ. ಸೊ ಹಂಗಾಗಿ ಫ್ರೀಯಾಗಿ ಸಿಗುತ್ತೆ. ಪ್ರತಿಯೊಬ್ಬರು ಕೂಡ ಬಂದು ಮೆಸೇಜ್ ಮಾಡಿ. ಓಕೆನಾ? ಸೊ ಎರಡನೇದಾಗಿ ಪಾಲಿನಾಮಿನಲ್ಸ್ ಇಂಟ್ರೊಡಕ್ಷನ್ ಬಂದ್ಬಿಟ್ಟು 2 ಮಾರ್ಕ್ಸ್ ಇಂದಿರುತ್ತೆ ಅಂತಾನೆ ಹೇಳ್ಬೋದು. ಸೊ ಆಕ್ಚುಲ್ ಆಗಿ ಇದ್ರಲ್ಲೇ ನೀವು ಸ್ಕೋರ್ ಮಾಡಬೇಕು. ಇದು ಬಿಟ್ರೆ ಚಾಪ್ಟರ್ ವೈಸ್ ಬರೀ 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್ ಇಂದ ಇದೆ ಬಿಟ್ರೆ ಅಂತ ಹೈ ಅಂಡ್ ನಿಮ್ಗೆ ಇಲ್ಲಿ ಒಳ್ಳೆ ಸ್ಕೋರ್ ಆಗುವಂಥದ್ದು ಏನು ಮ್ಯಾಥ್ಸ್ ನಲ್ಲಿ ಇಲ್ಲ. ಓಕೆನಾ? ಎಲ್ಲ 2 ಮಾರ್ಕ್ಸ್, 3 ಮಾರ್ಕ್ಸ್ ಇಂದ ಇರೋದ್ರಿಂದ, 4 ಮಾರ್ಕ್ಸಿಂದ 1 ಕ್ವಶನ್ಸ್ ಇರುತ್ತೆ, ಇವನ್ನೆಲ್ಲಾನು ಕೂಡ ಇರೋದ್ರಿಂದ ಇದ್ರಲ್ಲಿ ನೀವು ಸ್ಕೋರ್ ಮಾಡಬೇಕು. ಮೇನು ಇದೇ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಓಕೆನಾ? ಇದ್ರಲ್ಲಿ ನಿಮ್ಗೆ 2 ಮಾರ್ಕ್ಸ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ಮೂರನೇದಾಗಿ ಲೀನಿಯರ್ ಈಕ್ವೇಶನ್ ಇಂಟ್ರೊಡಕ್ಷನ್ ಅಲ್ಲಿ ನಿಮ್ಗೆ 2 ಮಾರ್ಕ್ಸ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ಲೀನಿಯರ್ ಈಕ್ವೇಶನ್ಸ್ ನೀವು ಓದ್ಕೊಂಡಿದ್ದೀರಾ ಅಂತ ಹೇಳಿ ಅಂತ ಅನ್ಕೊಂತೀನಿ. ತುಂಬಾ ಈಸಿ ಇದೆ ಅದನ್ನು ಕೂಡ. ಸೊ ಕ್ಲೀನಾಗಿ ಓದ್ಕೊಳ್ಳಿ ಅದನ್ನು. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಇನ್ XY ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಸೊ ಇದು ನಿಮ್ಗೆ 2 ಮಾರ್ಕ್ಸ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ನಾನು ಹೇಳುವಂಥದ್ದು ಆಲ್ಮೋಸ್ಟ್ 2 ಮಾರ್ಕ್ಸ್, 3 ಮಾರ್ಕ್ಸ್ ಇಂದ ಇರುತ್ತೆ ಅಂತಾನೆ ಹೇಳ್ಬೋದು. ಏನಂತ 6 ಮಾರ್ಕ್ಸ್, 7 ಮಾರ್ಕ್ಸ್ ಇಂದ ಈ ಸತಿ ನಾವಿರ್ಬೇಕಾದ್ರೆ ಅಂತೂ ಒಂದೊಂದು ಸಬ್ಜೆಕ್ಟ್ ಅಲ್ಲಿ 10 ಮಾರ್ಕ್ಸು, 9 ಮಾರ್ಕ್ಸು, 8 ಮಾರ್ಕ್ಸ್ ಈ ತರ ಇತ್ತು. ಬಟ್ ಈ ಸತಿ ಸಿಲೆಬಸ್ ಚೇಂಜ್ ಆಗಿರೋದ್ರಿಂದ ಸ್ವಲ್ಪ ಟಫ್ ಇದೆ ಅಂತಾನೆ ಹೇಳ್ಬೋದು. ಮತ್ತೆ ಇದು ಕೋಆರ್ಡಿನೇಟ್ ಈಕ್ವೇಶನ್ ಜಿಯೋಗ್ರಫಿಕಲ್ ಮೆಥಡ್ 2 ಮಾರ್ಕ್ಸ್ ಇಂದ ಇರುತ್ತೆ ಅಂತಾನೆ ಹೇಳ್ಬೋದು. ಆಕ್ಚುಲ್ ಆಗಿ 1 ಕ್ವಶನ್ ಅನ್ನ ಕೊಡ್ಬೋದು, ಅಥವಾ 1 ಮಾರ್ಕ್ಸಿಗೆ 2 ಕ್ವಶನ್ ಅನ್ನ ಕೊಡ್ಬೋದು, ಹೇಳಕ್ಕಾಗಲ್ಲ. ನಾನು ನಿಮ್ಗೆ ಆಮೇಲೆ ಪ್ಯಾಟ್ರನ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಮತ್ತೆ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಅಲ್ಲಿ ನಿಮ್ಗೆ 2 ಮಾರ್ಕ್ಸ್ ಇಂದ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಎಲ್ಲ ನಾನು ಹೇಳೋದೆಲ್ಲ 2 ಮಾರ್ಕ್ಸ್ ಇಂದ ತಲೆ ಕೆಡ್ಸ್ಕೊಬಿಡಿ, ಆರಾಮಾಗಿ ಓದ್ಕೊಳ್ಳಿ. ಮತ್ತೆ ಕೋಆರ್ಡಿನೇಟ್ ಜಿಯೋಮೆಟ್ರಿನಲ್ಲಿ ನಿಮ್ಗೆ 2 ಮಾರ್ಕ್ಸ್ ಇಂದ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಇವನ್ನೆಲ್ಲಾನು ಕೂಡ ಟಿಕ್ ಹಾಕೊಂಡಿರಿ ನೀವು. ನಿಮ್ಗೆ PDF ಬೇಕು ಅಂತ ಹೇಳೋದಾದ್ರೆ ಇದರ ಒಂದು ವೇಟೇಜ್ PDF ಅನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮ್ಗೆ ಈಸಿ ಆಗುತ್ತೆ. ಟ್ರಯಾಂಗಲ್ಸ್ ಪ್ರಾಪರ್ಟೀಸ್ ನಲ್ಲಿ 2 ಮಾರ್ಕ್ಸ್ ಇಂದ ಒಂದು ಕ್ವಶನ್ಸ್ ಇರುತ್ತೆ ಅಂತಾನೆ ಹೇಳ್ಬೋದು. 1 ಕೊಡ್ಬೋದು, 1 ಮಾರ್ಕ್ಸ್ ಇಂದ 2 ಕೊಡ್ಬೋದು, ಹೇಳಕ್ಕಾಗಲ್ಲ. ಸೊ ಅದಾದ್ಮೇಲೆ ಸ್ಟಾಟಿಸ್ಟಿಕ್ ಬೇಸಿಕ್ಸ್, ಇದರಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ ಅಂತಾನೆ ಹೇಳ್ಬೋದು. ಒಂದ್ ವೇಳೆ ನೀವೇನ ಕಾಮರ್ಸ್ ತಗೊಂತೀರಾ ಅಂತ ಹೇಳೋದಾದ್ರೆ ನಿಮ್ಗೆ ಇಲ್ಲಿ ಡಿಗ್ರಿನಲ್ಲಿ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸ್ಟಾಟಿಸ್ಟಿಕ್ಸ್ ತುಂಬಾ ಅಂದ್ರೆ ತುಂಬಾ ಕಷ್ಟ ಇರುತ್ತೆ, ಚೆನ್ನಾಗಿ ಓದ್ಕೊಳ್ಳಿ ಇವಾಗ್ಲಿಂದಾನೆ. ಇವಾಗ ನೀವು ಸ್ಟಾಟಿಸ್ಟಿಕ್ಸ್ ಬೇಸಿಸ್ ಮೇಲೆ ಚೆನ್ನಾಗಿ ಓದ್ಕೊಂಡಿದ್ದೀರಾ, ಬ್ಯಾಚ್ ಸ್ಟಾಟಿಸ್ಟಿಕ್ಸ್ ಆಗಿದೆ ಅಂತ ಹೇಳೋದಾದ್ರೆ ಡಿಗ್ರಿನಲ್ಲಿ ತುಂಬಾ ಯೂಸ್ ಆಗುತ್ತೆ ನಿಮ್ಗೆ. ಓಕೆನಾ? ಮತ್ತೆ ರಿಯಲ್ ನಂಬರ್ಸ್ ಇರುತ್ತೆ ಅಂತಾನೆ ಹೇಳ್ಬೋದು. ರಿಯಲ್ ನಂಬರ್ಸ್ ಅಲ್ಲಿ ನಿಮ್ಗೆ ರಿಯಲ್ ನಂಬರ್ ಅಪ್ಲಿಕೇಶನ್ಸ್ ಅಲ್ಲಿ 3 ಮಾರ್ಕ್ಸ್ ಇಂದ ಇರುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಪಾಲಿನಾಮಿನಲ್ಸ್ ನಲ್ಲಿ 3 ಮಾರ್ಕ್ಸ್ ನ ಒಂದು ಕ್ವಶನ್ಸ್ ಇರುತ್ತೆ ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ನಿಮ್ಗೆ ಲೀನಿಯರ್ ಅಪ್ಲಿಕೇಶನ್ಸ್ ಅಲ್ಲಿ 3 ಮಾರ್ಕ್ಸ್ ಇಂದ ಇರುತ್ತೆ. ಮತ್ತೆ ನಿಮ್ಗೆ ಇಲ್ಲಿ ಕೋಆರ್ಡಿನೇಟ್ ಈಕ್ವೇಶನ್ಸ್ ಅಪ್ಲಿಕೇಶನ್ಸ್ ಅಲ್ಲಿ 3 ಮಾರ್ಕ್ಸ್ ಇಂದ ಇರುತ್ತೆ. ಮತ್ತೆ ನಿಮ್ಗೆ ಇಲ್ಲಿ ಟ್ರಯಾಂಗಲ್ಸ್ ಅಲ್ಲಿ ನಿಮ್ಗೆ ಇಲ್ಲಿ 3 ಮಾರ್ಕ್ಸ್ ಇರುತ್ತೆ ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ನಿಮ್ಗೆ ಇಲ್ಲಿ ಸ್ಟಾಟಿಸ್ಟಿಕ್ಸ್ ಮೀನ್ ಅಲ್ಲಿ 3 ಮಾರ್ಕ್ಸ್ ಇಂದ ಒಂದು ಕ್ವಶನ್ಸ್ ಇರುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಸ್ಟಾಟಿಸ್ಟಿಕ್ಸ್ ಜಿಯೋಗ್ರಫಿಕಲ್ ರೆಪ್ರೆಸೆಂಟೇಷನ್ ಅಲ್ಲಿ ನಿಮ್ಗೆ ಇಲ್ಲಿ 3 ಮಾರ್ಕ್ಸ್ ಇಂದ ಇರುತ್ತೆ. ಮತ್ತೆ ಮೆನ್ಷರೇಷನ್ ಸರ್ಫೇಸ್ ಏರಿಯಾ
ವಾಲ್ಯೂಮ್ ನಲ್ಲಿ 3 ಮಾರ್ಕ್ಸ್ ನ ಒಂದು ಕ್ವಶನ್ಸ್ ಇರುತ್ತೆ. ಪ್ರಾಬಬಿಲಿಟಿ ನಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಗ್ರಾಫ್ ತುಂಬಾ ಇಂಪಾರ್ಟೆಂಟ್, 4 ಮಾರ್ಕ್ಸ್ ಬರುತ್ತೆ ಅಂತಾನೆ ಹೇಳ್ಬೋದು ಗ್ರಾಫ್ ನಲ್ಲಿ. ಓಕೆನಾ, ಇವನ್ನೆಲ್ಲಾನು ಕೂಡ ಪಾಸಿಂಗ್ ಪ್ಯಾಕೇಜ್ ನಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ. ಸೊ ಅದಾದ್ಮೇಲೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ನಲ್ಲಿ ನಿಮ್ಗೆ ಇಲ್ಲಿ 4 ಮಾರ್ಕ್ಸ್ ನ ಒಂದು ಕ್ವಶನ್ಸ್ ಇರುತ್ತೆ ಅಂತಾನೆ ಹೇಳ್ಬೋದು, ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಪ್ಲಿಕೇಶನ್ಸ್ ಅಲ್ಲಿ. ಮತ್ತೆ ಅದಾದ್ಮೇಲೆ ನಿಮ್ಗೆ ಇಲ್ಲಿ ಒಂದು ನಿಮಿಷ ಟಿಕ್ ಹಾಕ್ಬಿಡ್ತೀನಿ. ಮತ್ತೆ ಲೀನಿಯರ್ ಈಕ್ವೇಶನ್ಸ್ ಜಿಯೋಗ್ರಫಿಕಲ್ ಮೆಥಡ್ ನಲ್ಲಿ 4 ಮಾರ್ಕ್ಸ್ ನ ಒಂದು ಕ್ವಶನ್ಸ್ ಇರುತ್ತೆ. ಅದಾದ್ಮೇಲೆ ನಿಮ್ಗೆ ಇಲ್ಲಿ ಟ್ರಯಾಂಗಲ್ಸ್ ಅಪ್ಲಿಕೇಶನ್ಸ್ ನಲ್ಲಿ 4 ಮಾರ್ಕ್ಸ್ ನ ಒಂದು ಕ್ವಶನ್ಸ್ ಇರುತ್ತೆ. ಅದಾದ್ಮೇಲೆ ಸ್ಟ್ಯಾಟಿಸ್ಟಿಕ್ಸ್ ಪ್ರಾಬ್ಲಮ್ ನಲ್ಲಿ 5 ಮಾರ್ಕ್ಸ್ ನ ಒಂದು ಕ್ವಶನ್ಸ್ ಇರುತ್ತೆ ಅಂತಾನೆ ಹೇಳ್ಬೋದು. ಟೋಟಲ್ ಆಗಿ 80 ಮಾರ್ಕ್ಸ್ ನ ಒಂದು ಪೇಪರ್ ಅಂತಾನೆ ಹೇಳ್ಬೋದು. 80 ಮಾರ್ಕ್ಸ್ ನ ಒಂದು ಪೇಪರ್ ಇರುತ್ತೆ, ಈಸಿಯಾಗಿ ಬರೀಬಹುದು. ಇವೆಲ್ಲ ಟಾಪಿಕ್ಸ್ ನ ನೀವು ಇಲ್ಲಿ ಕವರ್ ಮಾಡ್ತಿರುವಂತದ್ದು. ಸೊ ಅದಾದ್ಮೇಲೆ ಮೇನ್ ಆಗಿ ಇವಾಗ ನಾನು ಹೇಳುವಂತದ್ದು ಏನಪ್ಪಾ ಅಂದ್ರೆ ಇವಾಗ ಎಕ್ಸಾಮ್ ಪ್ಯಾಟರ್ನ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ತುಂಬಾ ಈಸಿ ಇದೆ, ಆರಾಮಾಗಿ ಓದ್ಕೋಬಹುದು, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಜಾಸ್ತಿ. ನಾನೇನು ಪಾಸಿಂಗ್ ಪ್ಯಾಕೇಜ್ನ ಪ್ರೊವೈಡ್ ಮಾಡಿದ್ದೀನೋ ಅದನ್ನ ಕರೆಕ್ಟಾಗಿ ಓದ್ಕೊಂಡ್ಬಿಟ್ರೆ ಸಾಕು, ಆರಾಮಾಗಿ ಪಾಸ್ ಆಗ್ತೀರಾ ನೀವೇ. ಓಕೆನಾ, ಇವಾಗ ಎಕ್ಸಾಮ್ ಪ್ಯಾಟರ್ನ್ ಹೇಳ್ತೀನಿ ನೋಡಿ. ಮೇನ್ ಆಗಿ ನಿಮ್ಗೆ ಇಲ್ಲಿ ಒಂದು ಸ್ವಲ್ಪ ರಬ್ ಮಾಡ್ಬಿಡ್ತೀನಿ. ಓಕೆ, ಇವಾಗ ಮೇನ್ ಆಗಿ ಟೋಟಲ್ ಆಗಿ ನಿಮ್ಗೆ ಇಲ್ಲಿ ಟೋಟಲ್ ಮಾರ್ಕ್ಸ್ 80 ಮಾರ್ಕ್ಸ್ ಇರುತ್ತೆ ಅಂತಾನೆ ಹೇಳ್ಬೋದು. ಓಕೆನಾ, ಸೊ ಇದರಲ್ಲಿ ನಿಮ್ಗೆ ಇಲ್ಲಿ ಎಕ್ಸಾಮ್ ಡ್ಯೂರೇಷನ್ ಬಂದ್ಬಿಟ್ಟು 3 ಅವರ್ 15 ನಿಮಿಷ, 3 hours 15 minutes ಇರುತ್ತೆ ಅಂತಾನೆ ಹೇಳ್ಬೋದು. ಎಕ್ಸಾಮು ಈಸಿಯಾಗಿ ಬರೀಬಹುದು, 2 ಅವರ್ಗೆ ಕಂಪ್ಲೀಟ್ ಮಾಡ್ಬೋದು ಕರೆಕ್ಟಾಗಿ ಗೊತ್ತಿತ್ತು ಅಂದ್ರೆ ನಿಮ್ಗೆ. ಓಕೆನಾ, ಇಲ್ಲಿ ನಿಮ್ಗೆ ಇಲ್ಲಿ 80 ಮಾರ್ಕ್ಸ್ ನ ಒಂದು ಪೇಪರ್ ಆಗಿದ್ರೆ 20 ಮಾರ್ಕ್ಸ್ ನ ಇಂಟರ್ನಲ್ಸ್ ಇರುತ್ತೆ ಅಂತಾನೆ ಹೇಳ್ಬೋದು. 20 ಮಾರ್ಕ್ಸ್ ನ ಒಂದು ಇಂಟರ್ನಲ್ಸ್ ಇರುತ್ತೆ. ನೀವು ಕರೆಕ್ಟ್ ಆಗಿ ಎಲ್ಲ ಸಬ್ಮಿಟ್ ಮಾಡಿದ್ರೆ 20 ಮಾರ್ಕ್ಸ್ ಸಿಗುತ್ತೆ, ಇಲ್ಲಾಂದ್ರೆ ಇನ್ನ ಕಟ್ ಮಾಡ್ತಾರೆ. ಓಕೆನಾ, ಮೊದಲನೇ ಮೈನ್ ಬಂದ್ಬಿಟ್ಟು MCQ ಅಂತಾನೆ ಹೇಳ್ಬೋದು. MCQ ಫಸ್ಟ್ ಮೈನ್ ಅಲ್ಲಿ ನಿಮ್ಗೆ ಇಲ್ಲಿ 8 ಕ್ವಶನ್ಸ್ ಇರುತ್ತೆ, 8 ಮಾರ್ಕ್ಸ್. ಓಕೆನಾ, ಫಸ್ಟ್ನೇದಾಗಿ MCQ 8 ಕ್ವಶನ್ಸ್ ಇರುತ್ತೆ, 8 ಮಾರ್ಕ್ಸ್ ಇರುತ್ತೆ. ಮತ್ತೆ ಸೆಕೆಂಡ್ ಮೈನ್ ಅಲ್ಲಿ ನಿಮ್ಗೆ ಇಲ್ಲಿ ವೆರಿ ಶಾರ್ಟ್ ಆನ್ಸರ್ಸು, 8 ಕ್ವಶನ್ಸ್ ಇರುತ್ತೆ, 8 ಮಾರ್ಕ್ಸು. ಸೇಮ್ ಅದೇ ತರನೇ 1 ವರ್ಡ್ ಆನ್ಸರ್ ಅಂತ ಕರೀತಾರೆ. ಓಕೆನಾ ಅದನ್ನ. ಸೊ ಅದಾದ್ಮೇಲೆ ಥರ್ಡ್ ಮೈನು 2 ಮಾರ್ಕ್ಸ್ ನ ಒಂದು ಕ್ವಶನ್ಸ್ ಇರುತ್ತೆ ಅಂತಾನೆ ಹೇಳ್ಬೋದು. ಎಷ್ಟಿರುತ್ತೆ ಅಂದ್ರೆ 8 ಕ್ವಶನ್ಸ್ ಇರುತ್ತೆ, 16 ಮಾರ್ಕ್ಸ್ ಇರುತ್ತೆ ಅಂತಾನೆ ಹೇಳ್ಬೋದು. ಅಂದ್ರೆ ಒಂದು ಕ್ವಶನ್ಸ್ಗೆ 2 ಮಾರ್ಕ್ಸ್ ಆಯ್ತು. ಓಕೆನಾ, ನಿಮ್ಗೆ ಇಲ್ಲಿ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಮತ್ತೆ ಫೋರ್ತ್ ಮೈನಲ್ಲಿ 3 ಮಾರ್ಕ್ಸ್ ನ ಒಂದು ಕ್ವಶನ್ಸ್ ಇರುತ್ತೆ ಅಂತಾನೆ ಹೇಳ್ಬೋದು. 3 ಮಾರ್ಕ್ಸ್ ನ ಒಂದು ಕ್ವಶನ್ಸು ಮತ್ತೆ 8 ಇರುತ್ತೆ, 9 ಇರುತ್ತೆ, 27 ಮಾರ್ಕ್ಸ್ ಅಂತಾನೆ ಹೇಳ್ಬೋದು. ಸೊ ಕ್ಲೀನಾಗಿ ಓದ್ಕೊಳ್ಳಿ, ಎಲ್ಲನೂ ತುಂಬ ಇಂಪಾರ್ಟೆಂಟು. ಅದಾದ್ಮೇಲೆ ಫಿಫ್ತ್ ಮೈನು 4 ಮಾರ್ಕ್ಸ್ ನ ಒಂದು ಕ್ವಶನ್ಸು 4 ಇರುತ್ತೆ, 16 ಮಾರ್ಕ್ಸು. ಎಗೇನ್ ನೋಡ್ಕೊಳ್ಳೋದಾದ್ರೆ 2 ಮಾರ್ಕ್ಸ್ ಇಂದು ಒಂದು ಕ್ವಶನ್ ಇರುತ್ತೆ ಅಂತಾನೆ ಹೇಳ್ಬೋದು. ಅದಾದ್ಮೇಲೆ 6th ಮೈನಲ್ಲಿ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ 5 ಮಾರ್ಕ್ಸು, ಒಂದು ಕ್ವಶನ್ಸ್ ಇರುತ್ತೆ, 5 ಮಾರ್ಕ್ಸ್ ಇಂದು. ಅಂದ್ರೆ ಒಂದೇ ಕ್ವಶನ್ 5 ಮಾರ್ಕ್ಸ್ ನಿಮ್ಗೆ ಇಲ್ಲಿ ಸಿಗುತ್ತೆ ಅಂತಾನೆ ಹೇಳ್ಬೋದು. ಎಲ್ಲ ಕ್ವಶನ್ಸ್ ಕೂಡ ಇಂಪಾರ್ಟೆಂಟ್. ನನ್ನ ಒಂದು ಪಾಸಿಂಗ್ ಪ್ಯಾಕೇಜ್ ನಲ್ಲಿ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ. ಕ್ಲೀನ್ ಆಗಿ ಇನ್ನೊಂದ್ಸತಿ ನೋಡ್ಕೊಂಡ್ಬಿಡಿ. 1 ಮಾರ್ಕ್ಸ್ ಇಂದ ಅಂದ್ರೆ MCQ ಬಂದ್ಬಿಟ್ಟು 8 ಕ್ವಶನ್ಸ್ ಇರುತ್ತೆ, 8 ಮಾರ್ಕ್ಸ್. ಯಾವುದೇ ಒಂದು ಆಪ್ಷನ್ ಅಲ್ಲಿ ಇರಲ್ಲ ನಿಮ್ಗೆ ಇದು ಬರೀಲಿಲ್ಲ ಅಂದ್ರೆ ಇದು ಬರೀರಿ ಅಂತ ಹೇಳ್ಬಿಟ್ಟು ಆಪ್ಷನ್ಸ್ ಇರೋದಿಲ್ಲ. ಸೆಕೆಂಡ್ ಬಂದ್ಬಿಟ್ಟು ವೆರಿ ಶಾರ್ಟ್ ಆನ್ಸರ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಒನ್ ವರ್ಡ್ ಆನ್ಸರ್ ಅಂತ ಹೇಳ್ಬಿಟ್ಟು ಅರ್ಥ. 8 ಕ್ವಶನ್ಸ್ ಇರುತ್ತೆ ಅಂತಾನೆ ಹೇಳ್ಬೋದು, 8 ಮಾರ್ಕ್ಸ್ ಇಂದು. ಸೊ ಅದೇ ತರನೇ 2 ಮಾರ್ಕ್ಸ್ ನ ಒಂದು ಕ್ವಶನ್ಸ್ ಇರುತ್ತೆ, 8 ಇರುತ್ತೆ, 16 ಮಾರ್ಕ್ಸ್. ಅಂದ್ರೆ ಒಂದು ಕ್ವಶನ್ಸ್ಗೆ 2 ಮಾರ್ಕ್ಸ್ ಆಯ್ತು. ಕ್ಲೀನ್ ಆಗಿ ನೋಡ್ಕೊಳ್ಳಿ. 3 ಮಾರ್ಕ್ಸ್ ನ ಒಂದು ಕ್ವಶನ್ಸ್ 9 ಮಾರ್ಕ್ಸ್ ಇಂದು 27 ಮಾರ್ಕ್ಸ್ ಆಯ್ತು. ಅಂದ್ರೆ 9 ಮಾರ್ಕ್ ನ ಒಂದು ಕ್ವಶನ್ 9 ಕ್ವಶನ್ಸ್ ಇರುತ್ತೆ, 27 ಮಾರ್ಕ್ಸ್ ನಿಮ್ಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ಅದೇ ತರನೇ 4 ಮಾರ್ಕ್ಸ್ ನ ಒಂದು ಕ್ವಶನ್ ನೋಡ್ಕೊಳ್ಳೋದಾದ್ರೆ 4 ಇರುತ್ತೆ, 16 ಮಾರ್ಕ್ಸ್. ಓಕೆನಾ. ಸೊ ಅದಾದ್ಮೇಲೆ 5 ಮಾರ್ಕ್ ನ ಒಂದು ಕ್ವಶನ್ಸ್ ಒಂದಿರುತ್ತೆ, 5 ಮಾರ್ಕ್ಸ್ ಸಿಗುತ್ತೆ. ಟೋಟಲ್ ಆಗಿ 80 ಪ್ಲಸ್ ಇಂಟರ್ನಲ್ಸ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ 20, ಟೋಟಲ್ ಆಗಿ 100 ಅಂತಾನೆ ಹೇಳ್ಬೋದು. ಇದರ ಒಂದು ಪಾಸಿಂಗ್ ಪ್ಯಾಕೇಜ್ ಬೇಕು ಅಂದ್ರೆ ಮೆಸೇಜ್ ಮಾಡಿ, ಅವಾಗಲೇ ನಂಬರ್ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಇದೆ, ಫ್ರೀಯಾಗಿ ನಾನು ನಿಮಗೆ ಸೆಂಡ್ ಮಾಡ್ತೀನಿ. ಕ್ಲೀನಾಗಿ ಓದ್ಕೊಳ್ಳಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನನ್ನಷ್ಟೇ ಸ್ಕೋರ್ ಮಾಡಿ ಎಲ್ಲರೂ ಕೂಡ. ನಾನು ಇವಾಗ ಏನು ಹೇಳಿದ್ದೀನಿ ಇವಿಷ್ಟನ್ನು ಕೂಡ ಕ್ಲೀನಾಗಿ ಓದ್ಕೊಂಡ್ಬಿಟ್ರೆ ಸಾಕು, ಆರಾಮಾಗಿ ಪಾಸ್ ಆಗ್ಬಿಡ್ತೀರಾ ನೀವು. ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಓಕೆನಾ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.